ಅವತ್ತೇ ಹೇಳಿದ್ದೇನೆ, 2 ಬೇಗ ಬಿಸ್ಕಿ ಕುಡಿಯೋಕೆ ಸೇರಿದ್ ಪಾಪ ಅಷ್ಟೇ. ನಾನು ಒಬ್ಬನೇ ಕುಡಿದವನು, ಇನ್ಯಾರು ಕುಡಿಲಿಲ್ಲ ಅಲ್ಲಿ ಅಂತ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಿಮಗೆ? ಚರ್ಚ್ ನೋಡ್ರಿ, ಈಗ ಆಯ್ತಪ್ಪ, ಇಷ್ಟೊತ್ತು ನಾನು ನೀನು ಮಾಡಿದ್ದೇನೆ ಚರ್ಚೆ ಅಲ್ವಾ? ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅಂದರು. ಸರಿ, ಅವ್ರು ಇನ್ನೂ ಯಾರ್ಯಾರೋ ಭಾಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತ. ಆಯಿತು, ಯಾರು ಬರ್ತಿರೋ ಅಷ್ಟೇ ಜನ ಅಂದರು. ಅದಕ್ಕೆ ನಾವು ಒಂದು 4-5 ಜನ ಹೋಗಿದ್ವಪ್ಪ ಅಷ್ಟೇ. ನೋಡ್ರಿ, ನಾನು ಅವತ್ತೇ ಹೇಳಿದ್ದೀನಿ, KPCC ಅಧ್ಯಕ್ಷ ಬದಲಾವಣೆ ಆಗಲಿ, ಮುಖ್ಯಮಂತ್ರಿ ಬದಲಾವಣೆ ಆಗಲಿ, ಮಂತ್ರಿಗಳು ಬದಲಾವಣೆ ಆಗಲಿ, ಅಂತಿಮ ತೀರ್ಮಾನ ತಗೊಳ್ಳೋರು ಹೈಕಮಾಂಡ್ನವರು ಏನು ಸೂಚನೆ ಕೊಡ್ತಾರೆ, ಏನು ತೀರ್ಮಾನ ತಗೊಳ್ತಾರೆ, ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರಬೇಕು ಅಂತಕ್ಕಂಥದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ನಡೆಯೋರೇ ಎಲ್ಲರೂ ಕೂಡ. ಯಾವುದಕ್ಕೆ ನೀವು ಆಗ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳೋಕ್ಕಾಗ್ತದ? ಆಗ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಕೂಡ ಹೈಕಮಾಂಡ್ನವ್ರು ಆಗೋದ್ರೆ ಆಗ್ತೀನಿ. ಅದು ನನ್ನೇ ಕೇಳ್ತೀನಿ ರೀ. ಬದಲಾವಣೆ ಮಾಡೋದು ಬಿಡೋದು ಎಲ್ಲ ಹೈಕಮಾಂಡ್ನವರ ತೀರ್ಮಾನ. ಅವರು ಬದಲಾವಣೆ ಮಾಡೋವಾಗ ನಿನ್ನೆ ಮಾಡ್ಬೋದು ಅಧ್ಯಕ್ಷರಿಂದ, ಯಾರು ಅವ್ರಿಷ್ಟ ಅಲ್ವಾ? ಅವಧಿ ಮುಗ್ದಿದೆ, ಆಗಬೇಕು. ಈಗ ವಿಜಯನದ ಮುಗ್ದಿಲ್ವಾ ಮಾಡೋರ? ಹಂಗೆ ಎಲ್ಲ ರಾಜಕೀಯ ಪಕ್ಷಗಳು ಅವ್ರವ್ರ ರಾಜಕೀಯ ತೀರ್ಮಾನಕ್ಕೆ ಅನುಗುಣವಾಗಿ ನಿರ್ಣಯಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕಂತೆ ತೆಗೆದುಕೊಳ್ತಾರೆ. ಅದೇ ಅವತ್ತು ಯಾವುದು ರಾಜಕೀಯ ಪ್ರಸ್ತಾಪ ಇಲ್ಲ ಕಣ್ರಿ. ಸುಮ್ಮನೆ ಎಲ್ಲ ಊಟ ಮಾಡಿದ್ದಕ್ಕೆಲ್ಲ ನೀವು ರಾಜಕೀಯದ ಬಣ್ಣ ಎಲ್ಲ ಬಗ್ಗೆನೂ ಚರ್ಚೆ ಆಗಿದೆ ಅಂತ ಹೇಳಿದೆ. ನಾನು ರಾಜಕೀಯದ ಒಂದೇ ಹೇಳಲಿಲ್ಲ. ಅದು ಅವ್ರ ಅಭಿಪ್ರಾಯ ಇರ್ಬೋದು. ನಾನು ಮೊದಲೇ ಹೇಳಿದ್ದೆ ಸ್ಪಷ್ಟವಾಗಿ, ಯಾರು ಮುಂದುವರಿತಾರೆ, ಯಾರು ಮುಂದುವರಿಯೋದಿಲ್ಲ, ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ತವೆ, ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ನವ್ರು ತೆಗೆದುಕೊಳ್ಳುವಂಥದ್ದು. ಅದು ಮಾದೇವಪ್ಪನ ಕೈನಲ್ಲೂ ಇಲ್ಲ, ನನ್ನ ಕೈನಲ್ಲೂ ಇಲ್ಲ, ಇನ್ನೊಬ್ಬರ ಕೈನಲ್ಲೂ ಇಲ್ಲ. ಪರಮೇಶ್ವರ್ ಅವರು ಸೇರಿದಂತೆ ಒಂದಷ್ಟು ಹಿರಿಯರಿಗೆ ಗೊಂದಲ ಇತ್ತು ಪವರ್ ಶೇರಿಂಗ್ ವಿಚಾರಕ್ಕೆ. ಹೈಕಮಾಂಡ್ ಹತ್ತಿರದಿಂದ ಅವರವರೇ ಡಿಸೈಡ್ ಮಾಡ್ಕೊಳ್ಳೋದಲ್ಲ, ನಾವೆಲ್ಲ ಯಾಕಿರ್ಬೇಕು ಅಂತ ಪರಮೇಶ್ವರ್ ಅವರು ಕೇಳಿದ್ರು. ಅವ್ರ ಅಭಿಪ್ರಾಯ ಅದು. ಗೊಂದಲ ಏನಾದ್ರು ಸರಿ ಹೋಯ್ತಾ ಸರ್ ಅವತ್ತಿನ ಮೀಟಿಂಗ್? ಅವ್ರ ಅಭಿಪ್ರಾಯ ಇದೆ. ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಅದನ್ನು ಹೈಕಮಾಂಡ್ನವರೇ ಹೇಳ್ಬೇಕು ಅವ್ರಿಗಷ್ಟೇ. ನೋಡ್ರಿ, ಸ್ಪಷ್ಟ ಇನ್ನೊಂದು ತಿಳ್ಕೊಂಬಿಡಿ, ಅವತ್ತು ನಾವು ಸೇರಿದ್ದು ಊಟಕ್ಕೂ ಹೊರತು ಬೇರೆ ಯಾವುದೇ ರಾಜಕಾರಣಕ್ಕಲ್ಲ. ಹೊಸ ವರ್ಷದಲ್ಲಿ ಸೇರೋಣ ಅಂತೇಳಿ ಅಂದ್ಕೊಂಡಿದ್ದೋ. ಹೊಸ ವರ್ಷದಲ್ಲಿ ನಾವ್ಯಾರು ಎಲ್ಲ ಕ್ಷೇತ್ರದಲ್ಲಿದ್ದೋ ನಾವೆಲ್ಲ. ಅವರು ಊಟಕ್ಕೆ ಸೇರ್ಲಿಕ್ಕಾಗಿರಲಿಲ್ಲ. ಅವರು ಸತೀಶ್ ಅವರು ನಾನು ನಾಳೆ ಇರೋದಿಲ್ಲ, ಇವತ್ತೇ ಎಲ್ಲ ಸೇರೋಣ ಬೇಕಾದ್ರೆ ಇದ್ದರು. ಆಯಿತು ಅಂತ ಹೇಳಿ ಊಟ ಮಾಡಿದ್ದೇವೆ. ಊಟ ಮಾಡುವಂಥ ಕಾಲದಲ್ಲಿ ಈಗೆಲ್ಲ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮತ್ತು ಏನು ಸರ್ಕಾರದ ಕ್ರೆಡಿಬಿಲಿಟಿ ಬಗ್ಗೆ ಎಲ್ಲ ಏನೇನು ಯಾವ ಥರ ಇದೆ, ಭಾಳ ಹೈಯಲ್ಲಿದ್ದೀವಿ ನಾವು ಅಂತೇಳಿ ನಮ್ಮ ಅಭಿಪ್ರಾಯ. ನೀವು ಹೇಳ್ತೀರಿ ಇಲ್ಲ ಸರ್ಕಾರದ ಕ್ರೆಡಿಬಿಲಿಟಿ ಭಾಳ ಕಡಿಮೆ ಆಗಿದೆ ಅಂತ ನೀವು ಹೇಳ್ತೀರಿ. ಅದಕ್ಕೋಸ್ಕರ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ. ಇವೆಲ್ಲ ಸರಿಪಡಿಸ್ಕೋಬೇಕು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಜನರಲಾಗಿ ಚರ್ಚೆ ಮಾಡಬಹುದು. ಅದನ್ನೆಲ್ಲ ದೊಡ್ಡ ವ್ಯಾಖ್ಯಾನ ಮಾಡಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು ಇರಲ್ಲ ಸರ್. ಈಗ ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು ಅನ್ನೋದು ಚರ್ಚೆ ಮತ್ತು ಮೊನ್ನೆ ಕೂಡ ಎಲ್ಲ ಕಾಲದಲ್ಲೂ ಇದೆ. ಹಿಂದೆ 1979ನಲ್ಲಿ ದೇವರಾಜ ಅರಸು ಅವರು ಅಧ್ಯಕ್ಷರು ಆಗಿದ್ದರು, ಮುಖ್ಯಮಂತ್ರಿನೂ ಆಗಿದ್ದರು. ಅವಾಗ ದೇವರಾಜ ಅರಸನ್ನು ತೆಗೆದಿದ್ದೆ ಆ ಕಾರಣದಿಂದ. ಒಬ್ರಿಗೆ ಒಂದೇ ಹುದ್ದೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ನಿಯಮ ಇದೆ, ನೀವು 2 ಹುದ್ದೆ ಇಟ್ಕೋಬಾರ್ದು, 2ರಲ್ಲಿ 1 ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವರಿಲ್ಲ 2 ನಾನು ಇಟ್ಕೊಳ್ತೀನಿ ಅಂದರು. ಅವಾಗ ಹೈಕಮಾಂಡ್ನವರು ಅವರನ್ನು ಪಕ್ಷದಿಂದಲೇ ತೆಗೆದ್ರು. ಹಾಗಾಗಿ ಹೈಕಮಾಂಡ್ ನಿರ್ಣಯ ಏನೇನು ಯಾವ ಕಾಲಕ್ಕೆ ಬರ್ತವೆ ಆ ನಿರ್ಣಯದಂತೆ ಎಲ್ಲರೂ ನಡ್ಕೊಳ್ತಾರೆ. ನಡ್ಕೊಳ್ದೇ ಇದ್ದವ್ರಿಗೆ ಶಿಕ್ಷೆ ಆಗ್ತದೆ. ಯಾರು ಏನು ಅಂತ ಅವಶ್ಯಕತೆ ಏನಿದೆ? ಈಗ ಹೆಂಗೋ ನಡ್ಕೊಂಡು ಹೋಗ್ತಾ ಇಲ್ಲೇನಪ್ಪ. ಹೈಕಮಾಂಡ್ಗೆ ಶಕ್ತಿ ಇಲ್ಲ ಅಂತ ಯಾರು ಹೇಳಿದವರು? ಈಗ ಎಲ್ಲ ಕಾಲಕ್ಕಿಂತ ಹೆಚ್ಚು ಪ್ರಬಲವಾಗಿ ಶಕ್ತಿಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ನೀವು ಯಾವ ರೀತಿ ತಿರುಗಿಸಿ ಏನು ಕೇಳಿದ್ರು ನಮ್ಮ ಹತ್ರ ಏನು ಬರಲ್ಲ. ನಡೀರಿ ಹೋಗೋಣ. ಏನು ಹಿಂದೆ ಪೂರ್ತಿ ಸರಿದೇ ಬಿಟ್ಟಿದ್ದೀವಿ. ಇನ್ನೇನೈತೆ? ಬೇಡ ಏನಂತೆ? ಮಂತ್ರಿಗಿರಿನೂ ಬೇಡ ಬೇಕಾರೆ. ಇನ್ನೇನಪ್ಪ? ಓಎಸ್ ಆಯ್ತು ರೀ. ನೋಡಿ, BJP ಅವರಿಗೆ ಯಾವ ನೈತಿಕತೆ ಇದೆ ಹೇಳಿ ನೀವು? ನಾನು ಮೊದಲು ಏನಾದರೂ ಸಪೋಸ್ ಈಗ ನೀವು ಸರಿ ಇಲ್ಲ ಅಂತ 1 ಬೆಟ್ಟು ನಿಮ್ಮ ಕಡೆ ನಾನು ತೋರಿಸಿದ್ರೆ ನನ್ನ ಕಡೆ 3 ಬೆಟ್ಟು ಇರ್ತವೆ. ನೀವು ಒಂದು
ಅಂಶದಲ್ಲಿ ನೀವು ತಪ್ಪಿತಸ್ಥರು ಅಂತ ನಾನು ನಿಮ್ಮನ್ನು ತೋರಿಸಿದ್ರೆ ನಾನು ನಿಮ್ಮ 3 ಪಟ್ಟು ತಪ್ಪಿತಸ್ಥ ಇರ್ತೀನಿ. ಹಾಗೆ ನಾವು ಯಾವಾಗಲೂ ಕೂಡ ಇನ್ನೊಬ್ಬರ ಮೇಲೆ ಏನು ಆರೋಪ ಮಾಡ್ತೀವಿ, ಆ ಆರೋಪ ಆ ತಪ್ಪು ನಾವು ಮಾಡಿರಬಾರ್ದು. ಆಗ ನಮಗೆ ಇನ್ನೊಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ನಮಗೆ ಹಕ್ಕಿರ್ತದೆ. ನಾವೇ ಕೊಳತ ಗುಂಡಿ, ನೀವು ಏನಪ್ಪ ನಿಮ್ದು ಯಾವುದೋ ಒಂದು ಸಣ್ಣ ಗುಂಡಿ ಆಗ್ಬಿಟ್ಟೈತೆ ಅಂತ ಹೇಳಿ ಅವ್ರಿಗೆ ಹೇಳೋದು ಏನಿರ್ತದೆ? ಅದು ಯಾರೋ ಹೇಳ್ತಾರಲ್ಲ, ನೊಣ ಬಿದ್ದಿರ್ತದೆ ಎಲೆನಲ್ಲಿ ಊಟ ಮಾಡೋಲ್ಲಿ, ಅಲ್ಲಿ ಅವ್ರ ಎಲೆನಲ್ಲಿ ಹೆಗ್ಗಣ ಬಿದ್ದಿರ್ತದೆ. ನೊಣ ತೋರಿಸ್ಬಿಟ್ಟು ಅವರು ಅಪಹಾಸ್ಯ ಮಾಡ್ತಾರೆ. ಈ ಥರದಲ್ಲಿ BJPಯವರ ನಡವಳಿಕೆಗಳು. ಕ್ಯಾಬಿನೆಟ್ ರಿಷಫಲ್ ಏನು ಪ್ರಸ್ತುತ ನಾನು ಹೇಳ್ದಲ್ಲ ತಿಮ್ಮೇಗೌಡ, ಆಗ್ಲೇ ಕ್ಯಾಬಿನೆಟ್ ರೀಶಫಲ್ ಮಾಡೋದು ಮತ್ತೊಂದು ಯಾವುದೇ ರಾಜಕೀಯ ತೀರ್ಮಾನ ಕಾಂಗ್ರೆಸ್ ಹೈಕಮಾಂಡು ಅಂತಿಮ ಅವ್ರು ತೆಗೆದುಕೊಳ್ಳುವಂಥ ತೀರ್ಮಾನನೇ ಹೊರತು ನಮ್ಮ ಯಾವುದೇ ಅಭಿಪ್ರಾಯಗಳು ನಿಮ್ಮ ಮುಂದೆ ನಾವು ಹೇಳಲಿಕ್ಕಾಗಲ್ಲ. ಹೇಳುವಂಥ ಜಾಗದಲ್ಲಿ ಬೇಕಾದ್ರೆ ಹೇಳ್ತೀವಿ, ಕೇಳಿದ್ರೆ. ಹೈಕಮಾಂಡ್ ಇಂದ ರಾಜಣ್ಣ ಅವರಿಗೆ ಒಂದು ಡೈರೆಕ್ಷನ್ ಬಂದ್ಮೇಲೆ ಯಾಕೋ ಸುಮ್ಮನೆ ಆಗ್ಬಿಟ್ಟಿದ್ರೆ, ಯಾಕಂದ್ರೆ ಹೆಚ್ಚುವರಿ ಸುಮ್ಮನೆಲ್ಲ ಕೇಳಪ್ಪ, ಇಲ್ಲಿ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಇದು ಅದನ್ನು ಮಹಾಸನ ನಾವೆಲ್ಲ ಇದ್ದು ಭಾಳ ಪ್ರಮುಖವಾದಂಥದ್ದು. ನಮ್ಮ ಮುಂದೆ ಯಾವುದಕ್ಕೆ ಯಾವ ವಿಚಾರಕ್ಕೆ ಆದ್ಯತೆ ಕೊಡಬೇಕೋ ಅಂಥ ವಿಚಾರಗಳಿಗೆ ಆದ್ಯತೆಯನ್ನು ಕೊಟ್ಟು ನಾವು ಕೆಲಸ ಮಾಡೋದು. ಈಗ ನಾವು ನೆಕ್ಸ್ಟ್ ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಅದರಿಂದ ನಾವು ಆ ಕಡೆಯೂ ಕೂಡ ಗಮನ ಹರಿಸ್ಬೇಕು. ಈಗ 14ನೇ ತಾರೀಕು ಬಜೆಟ್ ಹಾಕ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಬಜೆಟ್ ತಯಾರಿ ಅದಕ್ಕೋಸ್ಕರ ಮತ್ತು ಎಲ್ಲ ಇಲಾಖೆಗಳು ರಿವ್ಯೂ ತೊಗೋತಾರೆ. ನಾವು ಆ ರಿವ್ಯೂ ತೊಗೊಳ್ಳೋವಾಗ ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ಇಲಾಖೆದನ್ನು ಹೇಳ್ಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಹೇಳ್ಬೇಕು. ಬಜೆಟಲ್ಲಿ ಯಾವ ಸೇರಬೇಕು, ಏನು ಮಾಡಬೇಕು ಅಂತ ಆ ಕಡೆ ಈಗ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀವಿ. ಬರ್ದಿದ್ದೀರಾ ಸರ್? ಹಾಂ, ಹೈಕಮಾಂಡ್ಗೆ ಪಕ್ಷ ಸಂಘಟನೆಯಲ್ಲಿ ಸಮುದಾಯಗಳು ಯಾವ್ಯಾವ ಸಮುದಾಯಕ್ಕೆ ಮಾನ್ಯತೆ ಕೊಡಬೇಕಂತ ಏನಾದ್ರು ಪತ್ರ ಬರ್ದಿದ್ದೀರಾ? ಅದು ನಂದು ಒಂದು ಮೊದಲಿಂದನೂ ಒಂದು ಪಾಲಿಸಿ ಇದೆ. ಈಗ ನಾನು ನಮ್ಮ ಮಧುಗಿರಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ. ನನ್ನ ಸಮುದಾಯ, ನನ್ನ ಜಾತಿ ಇದೆ. ನಾವು ಬೇರೆ ಯಾವುದೇ ಕಾಂಗ್ರೆಸ್ಸಲ್ಲಿ ಪದಾಧಿಕಾರಿಗಳು ಅಧ್ಯಕ್ಷಗಳನ್ನ ಬ್ಲ್ಯಾಕ್ ಅಧ್ಯಕ್ಷಗಳು ಮಾಡೋವಾಗ, ಫ್ರಂಟಲ್ ಆರ್ಗನೈಸೇಷನ್ ಮಾಡೋವಾಗ ನಮ್ಮ ಜಾತಿಯವ್ರಿಗೂ ಮಾಡಿಕೊಡೋದು, ಬೇರೆ ಎಲ್ಲ ಸಮುದಾಯದವ್ರಿಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಸಿದ್ಧಾಂತ. ಅದನ್ನು ಪಾಲನೆ ಮಾಡೋದು ಪಕ್ಷಕ್ಕೆ ಒಳ್ಳೆಯದು ಅಂತ. ಸರ್, ಈಗ 2028ಕ್ಕೆ ಅಧಿಕಾರಕ್ಕೆ ಬರಬೇಕು ಅಂದರೆ ಪೂರ್ಣ ಪ್ರಮಾಣದ KPCC ಅಧ್ಯಕ್ಷರು ಬೇಕು, ಇಡೀ ರಾಜ್ಯಾದ್ಯಂತ ಓಡಾಡಿ ಸಂಘಟನೆ ಮಾಡಬೇಕು ಅನ್ನೋ. ಆಯ್ತು, ಇವ್ರ ಅಧ್ಯಕ್ಷತೆಯಲ್ಲೆಲ್ಲ ಅಧಿಕಾರಕ್ಕೆ ಬಂದಿಲ್ವೇನ್ರಿ? ನಾನು ಹೇಳೋದು, ಇವ್ರಿಗೆ ಶಿವಕುಮಾರ್ ಇರೋವಾಗಲೇ ಅಧಿಕಾರಕ್ಕೆ ಬಂದಿಲ್ವಾ? ಅವ್ರು ಅದು ಸಾಬೀತು ಮಾಡಿಲ್ವಾ? ಮತ್ತು ಅವರು ಹಂಗಾರೆ ಸಂಘಟನೆ ಮಾಡಲ್ಲ. 2028ಕ್ಕೆ ಸರ್ 28 ಆಗಲಿ, ಏನು ಸಂತೋಷ. ಹೈಕಮಾಂಡ್ನವ್ರು ಅಪೇಕ್ಷೆ ಪಟ್ಟರೆ ಕಂಟಿನ್ಯೂ ಆಗಲಿ, ನಮ್ದೇನು ಅದಕ್ಕೆ ವಿರೋಧ ಇಲ್ವಲ್ಲ. ನಾನು ಪದೇ ಪದೇ ಎಷ್ಟು ಸರಿ ಹೇಳಿದ್ರು ಇಷ್ಟೇ, ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೋ ಆ ನಿರ್ಣಯಕ್ಕೆ ಎಲ್ಲರೂ ಬಂದರು. ಥ್ಯಾಂಕ್ ಯು. ರಿಪೋರ್ಟ್ ಏನಾದ್ರು ಕೊಟ್ಟಿದ್ದೀರಾ ಸರ್? ನಾವು 1 ವರ್ಷದಲ್ಲಿ ಏನು ಮಾಡಿದ್ದೀನಿ ಅಂತೇಳಿ ಒಂದು ಪುಸ್ತಕನೇ ಮಾಡಿದ್ದೀನಿ. ನಿಮಗೂ ಭಾಳ ಜನಕ್ಕೆ ಕೊಟ್ಟಿದ್ದೀರಾ ಇಲ್ರಿ? ಇಲ್ಲ ಸರ್, ಪ್ರೆಸ್ ಮೀಟ್ ಮಾಡಿ ಎಲ್ಲ ಬಿಡುಗಡೆ ಮಾಡಬೇಕು. ಆಯ್ತು, ಇನ್ನೊಂದು ಕರೆಸ್ತೀವಿ ಬನ್ನಿ. ಎಲ್ಲ ನಾವು ಒಂದು ದಿವಸ ಯಾವತ್ತನ ಸೇರೋಣ, ಕುಡಿಯೋರಿಗೆಲ್ಲ ಕುಡ್ಸೋಣ, ಊಟ ಮಾಡೋಲ್ಲ ಊಟ ಮಾಡೋಣ.